ನಾನೇ ಈಗ ಅಧ್ಯಕ್ಷ. ಮೊದಲು ಸಂಪರ್ಕ ಇತ್ತು ಬೆಂಗಳೂರು, ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ. ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ. 5 ಕಾರ್ಪೊರೇಷನ್ಗಳು ಮಾಡಿದ್ವಿ. ಯಾಕೆ ಮಾಡೋದು ಇದನ್ನ ಅಂದರೆ, ಈಗ ಬಿಜೆಪಿಯವರು ಯೋಚನೆ ಮಾಡಿದ್ರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು. ನಾನು ಯೋಚನೆ ಮಾಡಿದೆ ಕನಿಷ್ಠ 3 ಅಥವಾ 5 ಕಾರ್ಪೊರೇಷನ್ಗಳಾಗಬೇಕು. ಯಾಕಂದ್ರೆ 1,40,00,000 ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬ ಕಮಿಷನರ್ ನೋಡ್ಕೊಳಕ್ಕಾಗತ್ತಾ? ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ. ಅದಲ್ಲದೆ 5 ನಗರ ಪಾಲಿಕೆಗಳನ್ನು ಮಾಡಿದ್ದೀವಿ. 5 ನಗರ ಪಾಲಿಕೆಗಳಿಗೆ 5 ಕಮಿಷನರ್ಗಳಿದ್ದಾರೆ. ತಪ್ಪು ತಿಳ್ಕೋಬೇಡಿ ನೀವು. ನೀವು ಕಾರ್ಪೊರೇಟರ್ ಆಗಿದೆ ನೀವು ರಾಮಚಂದ್ರ, ಈ ಕ್ಷೇತ್ರದಿಂದ ಆಗಿದೆ ಅಲ್ವಾ? ಒಬ್ಬ ನೋಡ್ಕೊಳಕ್ಕಂತ, ಒಬ್ಬ ಕಮಿಷನರ್ ನೋಡ್ಕೊಳಕ್ಕಂತ, ಅದಕ್ಕೆ 5 ಮಾಡಿರೋದಿವಿ. ಇವು ಏನು ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂತ ನಗರನ ಡಿವೈಡ್ ಮಾಡಿಬಿಟ್ರಿ. ಡಿವೈಡ್ ಮಾಡಿಲ್ಲ. ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 5 ಕಾರ್ಪೊರೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು. ಒಬ್ಬ ಆಯುಕ್ತರಿದ್ದ ಕಡೆ 5 ಕಡೆ ಆಯುಕ್ತರಿರ್ತಾರೆ. ದೊಡ್ಡದು 1,40,00,000 ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬರು ನೋಡ್ಕೊಳಕ್ಕಾಗತ್ತ? ಅದಕ್ಕೋಸ್ಕರನೇ 5 ಕಾರ್ಪೊರೇಷನ್ ಮಾಡಿ ನಾವು ಅದರ ಮೇಲೆ DBA ಅಂತ ಇರ್ತದೆ. ನಾನು ಅಧ್ಯಕ್ಷ, DK ಶಿವಕುಮಾರ್ ಉಪಾಧ್ಯಕ್ಷ. ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ, ಮೆಂಬರ್ಗಳಾಗಿ ಇರ್ತಾರೆ. ಕಾರ್ಪೊರೇಟರ್ಗಳು ನಿಮ್ಮ ಕಾರ್ಪೊರೇಷನ್ ನಲ್ಲಿ ನೀವು ಇರ್ತೀವಿ. ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸೋಣ. ನಾವು ಮಾಡ್ತೀವಿ. 1,20,000 ಕೋಟಿ ಹಿಂದೆ ನಾವು ಮಾಡಿದ್ರ ಪೆರಿಫೆರಲ್ ರಿಂಗ್ ರೋಡ್, ಸುರಂಗ ಮಾರ್ಗ, ಫ್ಲೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಬೆಂಗಳೂರಿಗೋಸ್ಕರ ಅಲ್ಲ, ಬೆಂಗಳೂರಿನ ಜನತೆಗೋಸ್ಕರ. ಅದರಿಂದ ನಿಮ್ಮ ಕೋಆಪರೇಷನ್ ಇರಬೇಕು. ಈಗ ಕಸ ವಿಲೇವಾರಿ, ಕಸ ತೆಗೆದಾಕ್ಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾಗಬೇಡ? ಹಸಿ ಕಸ, ಒಣ ಕಸ ತಗೊಂಡು ಯಾರು ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬಿಟ್ಟು ಹೊಂಟೋದು ಗೊತ್ತಾಗ ಡೆಬ್ರಿಸ್ನ. ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ರಾತ್ರಿ ಹೊತ್ತು ಡೆಬ್ರಿಸ್ ಅಂತ ಹಾಕ್ಬಿಡೋದು. ಇದನ್ನೆಲ್ಲ ತಡೆಗಟ್ಟಬೇಕಲ್ಲ, ಜನರು ಕೋಆಪರೇಟ್ ಮಾಡಬೇಕಲ್ಲ. ಜನರ ಸಹಕಾರ ಇಲ್ಲದೆ ಹೋದ್ರೆ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸಕ್ಕಾಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ, ಈ ಕಸ ಬೀದಿಗೆ ಹಾಕೋದನ್ನ ಬಿಡಿ. ನಿಗದಿತ ಜಾಗದಲ್ಲಿ ಕಸ ಇರ್ತಕ್ಕಂಥ ಕೆಲಸ, ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಸ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ದಿನೇಶ್ ಗುಂಡೂರಾವ್ ಅವರು, ನೀವು ಅಂತ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು. ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೆ ನಿಮ್ಮ ಪ್ರತಿನಿಧಿಯಾಗಿ ಬಿಡಪ್ಪ, ಈ ಕಡೆ ತಿಳ್ಕೊ, ತಪ್ಪಾಗಿದೆ ಅಂದ್ಬಿಟ್ಟು ಆ ಕಡೆ ನಿಂತಿದ್ರೆ ಜನ ಸುಮ್ಮನೆ ನಿಂತಿದ್ದಾರೆ. ಅದರಿಂದ ನಿಮ್ಮ ಸಹಕಾರ, ಬೆಂಬಲ ಎಲ್ಲರೂ ಕೂಡ ಇರಲಿ.
ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೀವಿ. ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವ, ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಬೇಕು ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.